ನಾವಿವತ್ತು ರಾಮಾಯಣದ ಒಂದು ಪ್ರಧಾನ ಪಾತ್ರಗಳಲ್ಲಿ ಒಂದು ದಶರಥ. ಈ ಪಾತ್ರದ ಬಗ್ಗೆ ನೋಡೋಣ. ದಶರಥನ ವಿಶೇಷತೆ ಏನು ಅಂತಂದರೆ, ಸಾಮಾನ್ಯವಾಗಿ ನಾವು ಊಹಿಸಲಿಕ್ಕೆ ಕಷ್ಟ ಆಗುವ ಒಂದು ಜೀವನಾವಧಿ ಅವನದ್ದು. 60,000 ವರ್ಷ ಒಂದು ಸಾಮ್ರಾಜ್ಯವನ್ನು ಆಳಿದ ಚಕ್ರವರ್ತಿ ದಶರಥ. ಈ ದಶರಥ ಸೂರ್ಯವಂಶದ ಪ್ರಭಾವಿ ಅರಸ, ಅಜ ಮಹಾರಾಜನ ಮಗ. ಅವನಿಗೆ ಮಕ್ಕಳಿರಲಿಲ್ಲ ಬಹುಕಾಲ. ಕೋಸಲದ ಭಾನುಮಂತನ ಮಗಳು ಕೌಸಲ್ಯೆ, ಮಗಧದ ಸುಮಿತ್ರೆ, ಕೇಕಯದ ಕೈಕೇಯಿ, ಹೀಗೆ 3 ರಾಣಿಯರಿದ್ದರು. ಮಕ್ಕಳಾಗಲಿಲ್ಲ ಅಂತವ ಚಿಂತೆಯಲ್ಲಿದ್ದಾಗ ಅದಕ್ಕೆ ಒಂದು ಪರಿಹಾರ ಬೇಕಲ್ಲ. ಹಾಗಾಗಿ ಗುರುಗಳ ಹತ್ರ ಕೇಳಿದರೆ ಪುತ್ರಕಾಮೇಷ್ಟಿ ಅಂತ ಒಂದು ಯಾಗ, ಅಶ್ವಮೇಧದ್ದೇ ಒಂದು ವಿಧಾನ, ಇದನ್ನು ಮಾಡಿದರೆ ಮಕ್ಕಳಾಗ್ತಾರೆ ಅಂತ ಉಪದೇಶ ಆಯಿತು. ಋಷಿಗಳನ್ನೆಲ್ಲ ಸೇರಿಸಿ ಪುತ್ರಕಾಮೇಷ್ಟಿಯನ್ನು ಮಾಡಬೇಕು ಅಂತಾದರೆ ಅದಕ್ಕೊಬ್ಬ ಋಷ್ಯಶೃಂಗ ಅಂತ, ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ದಶರಥನಿಗೆ ಅಳಿಯನೇ ಆಗಿರಬೇಕು. ಅವನ ಮಗಳು ಶಾಂತೆ ಅನ್ನೋಳನ್ನು ಋಷ್ಯಶೃಂಗ ಮದುವೆ ಆಗಿದ್ದ. ಅವನನ್ನು ಬರಮಾಡಿ ಅವನ ಮುಖೇನ ಈ ಪುತ್ರಕಾಮೇಷ್ಟಿ ನಡಿಬೇಕಾಗಿದೆ. ಈ ಪುತ್ರಕಾಮೇಷ್ಟಿಯ ಫಲವಾಗಿ ದಶರಥನಿಗೆ ಮಕ್ಕಳಾಗಬೇಕು, ಇದು ಒಂದು ನೆಲೆ. ಇನ್ನೊಂದು ನೆಲೆ ಏನು ಅಂತಂದರೆ, ಈ ಪುತ್ರಕಾಮೇಷ್ಟಿಯಾಗಲಿ ದಶರಥನಾಗಲಿ ಇವನಿಗೆ ಮಕ್ಕಳ ಪ್ರಾಪ್ತಿಯಾಗಲಿ ಬೇರೆ 2 ಸಂಗತಿಗಳಿಂದ ನಿರ್ದೇಶಿಸಲ್ಪಟ್ಟದ್ದು. ಅಂದರೆ ವ್ಯಕ್ತಿ ತನ್ನನ್ನೇ ನಂಬಿಕೊಂಡು ತಾನೇ ಮಾಡೋದು ಅಂತ ಭಾವಿಸುವುದು ಒಂದಾದರೆ, ಇನ್ಯಾವುದೋ ನಮಗೆ ಗೊತ್ತಿಲ್ಲದೇ ಇದ್ದ ಒಂದು ಸೂತ್ರ ಹಿಡಿದ ಕೈ ಇದನ್ನು ನಿರ್ದೇಶಿಸ್ತಾ ಇರ್ತದೆ ಅಂತ. ಅಲ್ಲಿ ಏನಾಗಿದೆ, ಪ್ರಪಂಚವನ್ನು ಇಡೀ ಬಾಧಿಸ್ತಾ ಇದ್ದ ರಾವಣ ಮೊದಲಾದಂತಹ ರಾಕ್ಷಸರ ಹಾವಳಿ ವಿಪರೀತ ಆಗಿದೆ. ಇದನ್ನು ತಡೀಲಿಕ್ಕಾಗೋದಿಲ್ಲ. ದೇವತೆಗಳೆಲ್ಲ ಒಟ್ಟಾಗಿ ವಿಷ್ಣುವಿನಲ್ಲಿ ಭಿನ್ನವಿಸಿಕೊಳ್ತಾರೆ, ಸ್ವಾಮಿ ಹೀಗಾಗಿದೆ, ಇದಕ್ಕೇನಾದರೂ ಒಂದು ಪರಿಹಾರ ಬೇಕಲ್ಲ, ಇವರನ್ನು ಶಿಕ್ಷಿಸುವುದಕ್ಕೆ, ಲೋಕವನ್ನು ರಕ್ಷಿಸುವುದಕ್ಕೆ. ಆಗ ವಿಷ್ಣು ಏನು ಹೇಳ್ತಾನೆ, ನಾನು ದಶರಥ ಕೌಸಲ್ಯರಿಗೆ ಮಗನಾಗಿ ಹುಟ್ಟುತ್ತೇನೆ, ರಾಮನಾಗಿ ಹುಟ್ಟುತ್ತೇನೆ. ಯಾಕೆ ರಾಮನಾಗಿಯೇ ಹುಟ್ಟುತ್ತೇನೆ ಅಂತಂದರೆ ಅದಕ್ಕೆ ಹಿನ್ನೆಲೆ ಬಹಳ ಇದೆ. ಒಂದು, ರಾವಣ ಪಡೆದ ವರ ಬ್ರಹ್ಮದೇವರಿಂದ ಏನು ಅಂತಂದರೆ, ತನಗೆ ಮನುಷ್ಯರನ್ನು ಬಿಟ್ಟು ಬೇರೆ ಯಾವ ಜೀವಿಯಿಂದಲೂ ಮರಣ ಬಾರದೇ ಇರಲಿ. ಹಾಗಾದರೆ ಮರಣ ಬರುವುದಿದ್ರೆ ಯಾರಿಂದ ಬರಬೇಕು? ಮನುಷ್ಯರಿಂದಲೇ ಬರಬೇಕು. ಹೀಗಾಗಿ ಮನುಷ್ಯನಾಗಿ ತಾನು ಹುಟ್ಟುತ್ತೇನೆ ಅಂತ ವಿಷ್ಣು ಆಶ್ವಾಸನೆ ಕೊಟ್ಟಿದ್ದಾನೆ. ಇದು ಒಂದು ಹಿನ್ನೆಲೆ. ಇನ್ನೊಂದು ಹಿನ್ನೆಲೆ ಏನು ಅಂತಂದರೆ, ಅನರಣ್ಯ ಅನ್ನುವ ಒಬ್ಬ, ಈ ದಶರಥನ ಎಷ್ಟೋ ತಲೆಮಾರು ಹಿಂದಿನ ಅರಸ ರಾವಣನಿಗೆ ಶಾಪ ಕೊಟ್ಟಿದ್ದಾನೆ, ನನ್ನ ವಂಶದಲ್ಲಿ ಹುಟ್ಟುವ ರಾಮನೆಂಬುವನೇ ನಿನ್ನ ಮರಣಕ್ಕೆ ಕಾರಣ. ಹೀಗೆ ಇಂತಹ ಹಿನ್ನೆಲೆಗಳನ್ನು ಇಟ್ಟುಕೊಂಡಾಗ ಈ ದಶರಥ ಪುತ್ರಕಾಮೇಷ್ಟಿ ಮಾಡಿ ಮಕ್ಕಳನ್ನು ಪಡೀಲೇಬೇಕಾದ ಅನಿವಾರ್ಯಕ್ಕೆ ಇನ್ನೂ ಒಂದು ಮುನಿಯ ಶಾಪದ ಒಂದು ಸಂದರ್ಭ ಬರ್ತದೆ. ಅದು ಹೇಗಿದೆ ಅಂದರೆ, ದಶರಥ ರಾತ್ರಿ ಹೊತ್ತು ಬೇಟೆಗೆ ಹೋಗಿದ್ದಾನೆ, ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆಗೆ ಹೋಗಿದ್ದಾನೆ. ಬೇಟೆಗೆ ಹೋಗಿ ಸರಯು ನದಿ ತೀರದಲ್ಲಿ ಇವ ಆಯುಧ ಹಿಡ್ಕೊಂಡು ಕೂತಿದ್ದರೆ ಎಲ್ಲಿಯೋ ಒಂದು ಶಬ್ದ ಕೇಳ್ತದೆ, ಗುಳುಗುಳು. ಏನು ಶಬ್ದ? ಬಹುಶಃ ಆನೆ ನೀರು ಕುಡಿತಾ ಇದೆ ಅಂತ ಎಣಿಸಿ ಇವ ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ಪ್ರಯೋಗಿಸಿದ್ದೇ ತಡ ಅಲ್ಲಿಂದ ಆರ್ತನಾದ ಕೇಳ್ತದೆ. ಹೋಗಿ ನೋಡಿದರೆ ಯಾರೋ ಒಬ್ಬ ತಪಸ್ವಿಯಾದ ಒಬ್ಬ ಯುವಕ ತಾನು ತಂದ ಬಿಂದಿಗೆಗೆ ನೀರು ತುಂಬಿಸ್ತಾ ಇದ್ದಾನೆ. ಈ ನೀರು ತುಂಬಿಸುವ ಶಬ್ದ ದಶರಥನಿಗೆ ಈ ಗಜಭ್ರಾಂತಿಯನ್ನು ಹುಟ್ಟಿಸಿ ಬಾಣ ಪ್ರಯೋಗ ಮಾಡಿಸ್ತದೆ. ಅವನು ಮರಣಾಸನ್ನ ಸ್ಥಿತಿಯಲ್ಲಿದ್ದಾನೆ. ಆಮೇಲೆ ಕೇಳಿದರೆ ಅವನ ತಂದೆ ತಾಯಿಗಳನ್ನು ಕರ್ಕೊಂಡು ಬರ್ತಾ ಇದ್ದ ಅವರು ತಪಸ್ವಿಗಳು. ಅವರಿಗೆ ಕುಡಿಲಿಕ್ಕೆ ನೀರು ಕೊಡುವುದಕ್ಕೆ ಅಂತ ಇವ ಸಿದ್ಧನಾಗಿತ್ತು. ಹೇಳ್ತಾನೆ, ಬಾಣವನ್ನು ತೆಗಿ, ನಾನು ಸಾಯ್ತೇನೆ, ಹೋಗು ನನ್ನ ತಂದೆ ತಾಯಂದರಿಗೆ ವರ್ತಮಾನವನ್ನು ಹೇಳು. ದಶರಥನಿಗೆ ಅವನು ತುಂಬ ಕಂಗೆಟ್ಟು ಹೋಗ್ತಾನೆ. ಯಾಕಂದರೆ ಈ ಮನುಷ್ಯರನ್ನು ಕೊಲ್ಲುವುದು ಅವನ ಉದ್ದೇಶವೇ ಅಲ್ಲ, ಅಥವಾ ಕ್ಷತ್ರಿಯನಾಗಿ ಕೊಲ್ಲುವುದಿದ್ದರೂ ವಿರೋಧಿಗಳನ್ನು ಕೊಲ್ಲಬೇಕು. ಕೊನೆಗೆ ಬಾಣವನ್ನು ತೆಗೆದು ಇವನ ಪ್ರಾಣ ಹೋಗ್ತದೆ. ಈ ದಶರಥ ಇವನ ತಂದೆ ತಾಯಿ ಇದ್ದಲ್ಲಿಗೆ ಹೋಗ್ತಾರೆ. ಅವರಿಬ್ಬರು ಮುದುಕರು, ಕುರುಡರು. ಮಗ ಬಂದದ್ದು ಮಗ ಅಲ್ಲ, ಮಗನನ್ನು ಕೊಂದವು. ಕೊನೆಗೆ ಸತ್ಯ ಗೊತ್ತಾಗ್ತದೆ. ಅವರು ದಶರಥನಿಗೆ ಒಂದು ಶಾಪ ಕೊಡ್ತಾರೆ. ನಮಗೆ ನಮ್ಮ ಕೊನೆಗಾಲದಲ್ಲಿ ಮಗ ಇಲ್ಲದ ನೋವನ್ನು ಅನುಭವಿಸಿ ಸಾಯುವ ಹಾಗಾಯ್ತಲ್ಲ, ಪುತ್ರಶೋಕದಿಂದ ಸಾಯುವ ಹಾಗಾಯ್ತಲ್ಲ, ನಿನಗೂ ನಾಳೆ ಪುತ್ರಶೋಕದಿಂದಲೇ ಮರಣ ಬರಲಿ. ಒಂದು ವಿಚಿತ್ರ ನೋಡಿ, ಇದು ಶಾಪ. ಯಾರಿಗೆ? ದಶರಥನಿಗೆ. ಏನು ಶಾಪ? ಮಕ್ಕಳು ಇಲ್ಲದೇ ಇದ್ದಾಗ ನಿನಗೆ ಸಾವು ಬರಲಿ.
ದಶರಥನಿಗೆ ಮಕ್ಕಳೇ ಇಲ್ಲ. ಶಾಪ ಫಲಿಸಬೇಕು ಅಂತಾದರೆ ಇವನಿಗೆ ಮಕ್ಕಳಾಗಬೇಕು. ದಶರಥನಿಗಿದ್ದ ದುಃಖವೇ ಮಕ್ಕಳಿಲ್ಲ ಅಂತ. ಮಕ್ಕಳು ಹುಟ್ಟಬೇಕು, ಹುಟ್ಟಿದ ಮೇಲೆ ಮಕ್ಕಳು ದೂರ ಇದ್ದಾಗ ಇವ ಸಾಯಬೇಕು. ಅಂದರೆ ಇದು ಶಾಪವೋ ವರವೋ? ಅಂದರೆ ಇಂಥ ಚೋದ್ಯಗಳನ್ನು ನಾವು ಹಿನ್ನೆಲೆಯಾಗಿ ಭಾವಿಸಿದರೆ ದಶರಥನಿಗೆ ಮಕ್ಕಳಾಗುವುದು, ಈ ಪುತ್ರಕಾಮೇಷ್ಟಿ ನಡೆಯುವುದು ಎಲ್ಲವೂ ಅನಿವಾರ್ಯವೇ, ಅಗತ್ಯವೇ, ಕಾಲದ ಜಗತ್ತಿನ ಒಂದು ಯುಗದ ಅಗತ್ಯವಾಗಿ ಕಾಣ್ತದೆ. ಇಷ್ಟು ಹಿನ್ನೆಲೆ ಇದ್ದು ದಶರಥ ಪುತ್ರಕಾಮೇಷ್ಟಿಯನ್ನು ಮಾಡ್ತಾನೆ. ಅವನಿಗೆ ಈ ಯಜ್ಞಕುಂಡದಿಂದ ಎದ್ದು ಬಂದ ಯಜ್ಞಪುರುಷ ಒಂದು ಪಾಯಸವನ್ನು ಕೊಡ್ತಾನೆ, ಪಾಯಸದ ಪಾತ್ರೆ. ಈ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಕೊಡು. ಪಾಯಸ ಹಂಚಿದ್ದು ಹಾಗೆ ಬೇರೆ ಬೇರೆ ಕಥನಗಳಿದ್ದಾವೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಬರ್ತದೆ, ದಶರಥ ಈ ಪಾಯಸವನ್ನು, ಒಂದು ಪಾತ್ರೆಯ ಪಾಯಸವನ್ನು 2 ಭಾಗ ಮಾಡ್ತಾನೆ. ಒಂದು ಭಾಗವನ್ನು ದೊಡ್ಡ ರಾಣಿ, ಹಿರಿಯ ರಾಣಿ ಕೌಸಲ್ಯಗೆ ಕೊಡ್ತಾನೆ. ಉಳಿದ ಒಂದು ಭಾಗದಲ್ಲಿ ಅದನ್ನು ಅರ್ಧ ಮಾಡಿ ಅದನ್ನು ಸುಮಿತ್ರೆಗೆ ಕೊಡ್ತಾನೆ. ಇನ್ನೂ ಉಳಿದ ಕಾಲು ಭಾಗದ ಪಾಯಸವನ್ನು ಮತ್ತೆ ಅರ್ಧ ಮಾಡಿ ಒಂದನ್ನು ಕೈಕೇಯಿಗೆ, ಇನ್ನೊಂದನ್ನು ಸುಮಿತ್ರೆಗೆ ಕೊಡ್ತಾನೆ. ಇದು ಒಂದು. ಇನ್ನೊಂದು ಏನು ಅಂತಂದರೆ, ಇವರು 2 ಭಾಗ ಮಾಡಿದ, ಹಿರಿಯ ರಾಣಿಗೆ ಕೊಟ್ಟ, ಕಿರಿಯ ರಾಣಿಗೆ ಕೊಟ್ಟ, ಅವರಿಬ್ಬರು ತಮ್ಮ ಪಾಲಿನಿಂದ ಅರ್ಧ ಅರ್ಧ ಸುಮಿತ್ರೆಗೆ ಕೊಟ್ಟರು ಅಂತ ಒಂದು ಕಥೆ ಇದೆ. ಏನಿದ್ದರೂ 4 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಕೌಸಲ್ಯಗೆ ರಾಮ, ಕೈಕೇಯಿಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂಬ 4 ಮಕ್ಕಳು ಹುಟ್ಟುತ್ತಾರೆ. ಬಹಳ ಅನ್ಯೋನ್ಯವಾಗಿ ಆ ಮಕ್ಕಳು, ಈ ರಾಣಿಯಂದಿರು ಬೆಳೆಯುತ್ತಾರೆ. ದಶರಥನಿಗೆ ಸಂತೋಷ ಆಗಿದೆ. ದಶರಥನಿಗಿದ್ದ ಒಂದು ದೋಷವೋ ಗುಣವೋ, ರಾಮನ ಮೇಲೆ ವಿಪರೀತವಾದ ಪ್ರೀತಿ. ರಾಮನನ್ನು ಬಿಟ್ಟರೆ ಅವನಿಗೆ ಬೇರೆ ಜಗತ್ತೇ ಇಲ್ಲ ದಶರಥನಿಗೆ. ಇದು ಎಷ್ಟಿದೆ ಅಂತಂದರೆ, ನಮ್ಮ ಯಕ್ಷಗಾನದ ಕವಿ ಪಾರ್ಥಿಸುಬ್ಬನ ಒಂದು ಪ್ರಸಂಗದಲ್ಲಿ ಒಂದು ಸನ್ನಿವೇಶ ಬರ್ತದೆ. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ದಶರಥ ಅವರು ನೋಡ್ತಾನೆ, ರಾಮನನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾನೆ. ಭರತ ಇವನ್ಯಾರು ಅಂತ ಇನ್ನೊಬ್ಬನನ್ನು ಕೇಳ್ತಾನೆ. 4 ಮಂದಿ ಮಕ್ಕಳು, ಅದರಲ್ಲಿ ಇವನ್ಯಾರು ಅಂತ ಶತ್ರುಘ್ನನನ್ನು ಉದ್ದೇಶಿಸಿ ಕೇಳ್ತಾನೆ. ಅಂದರೆ ತಂದೆ ಆದರೂ ತನ್ನ ಉಳಿದ ಮಕ್ಕಳ ಬಗ್ಗೆ ದೊಡ್ಡ ಲಕ್ಷ್ಯ ಇಟ್ಟುಕೊಂಡವಲ್ಲ ದಶರಥ. ರಾಮಾಭಿಮಾನ ಎಂಬುದು ಅಷ್ಟು ವಿಶೇಷವಾಗಿತ್ತು. ಹೀಗೆ ಮಕ್ಕಳು ಬೆಳೀತಾರೆ, ಮದುವೆ ಆಗ್ತದೆ, ರಾಮನಿಗೆ ಪಟ್ಟಾಭಿಷೇಕ ನಿರ್ಣಯ ಮಾಡ್ತಾನೆ. ಆಗ ದಶರಥನ ಜೀವನದ ಇನ್ನೊಂದು ದುರಂತ ಅಧ್ಯಾಯ ಪ್ರಾರಂಭ ಆಗುತ್ತೆ. ಅದಕ್ಕೂ ಹಾಗೆ ಇದೆಲ್ಲ ಮೇಲಿಂದ ಮೇಲೆ ನಮ್ಮ ಕಣ್ಣೆದುರು ಘಟಿಸುವ ಘಟನೆಯಾಗಿ ಕಂಡರೂ ಅದನ್ನು ನಿಯಂತ್ರಿಸುವ ಒಂದು ಶಕ್ತಿ ಇನ್ಯಾವುದೋ ರೀತಿಯಲ್ಲಿ ಮೊದಲೇ ಪ್ರಭಾವಿಸಿರ್ತದೆ. ದಶರಥನಿಗೆ ಕೈಕೇಯಿಯನ್ನು ಮದುವೆಯಾಗಿದೆ. ಕೈಕೇಯಿಯನ್ನು ಮದುವೆಯಾಗಿ ಇವನು ದೇವಾಸುರ ಯುದ್ಧಕ್ಕೆ ಹೋದಾಗ, ಅಲ್ಲಿ ತಿಮಿಧ್ವಜ ಅಥವಾ ಶಂಬರ ಅನ್ನುವ ರಾಕ್ಷಸನ ಜೊತೆಯಲ್ಲಿ ಯುದ್ಧ ಆಗುವಾಗ ಕೈಕೇಯಿ ದಶರಥನಿಗೆ ಸಹಾಯ ಮಾಡಿದ್ದಾಳೆ. ಸಹಾಯಕ್ಕೆ ಮೆಚ್ಚಿ ದಶರಥ ಹೇಳಿದ್ದಾನೆ, ನಿನಗೆ 2 ವರ ಕೊಡ್ತೇನೆ, ಈಗ ಬೇಡ, ನಾನು ಬೇಕಾಗುವಾಗ ಆ ವರವನ್ನು ಪಡೆಯುತ್ತೇನೆ ಅಂತ ಇವಳು ಕೈಕೇಯಿ ಹೇಳಿದ್ದಾಳೆ. ಈ ರಾಮನಿಗೆ ಇನ್ನೇನು ಪಟ್ಟಾಭಿಷೇಕ ಮಾಡ್ತೇನೆ ಅಂತ ದಶರಥ ಹೊರಟಾಗ ಕೈಕೇಯಿ ವರವನ್ನು ಕೇಳುವುದಕ್ಕೆ ಸನ್ನಾಹ ಮಾಡ್ತಾಳೆ. ಅಂದರೆ ದಶರಥ ತನ್ನ ಉತ್ತರಾಧಿಕಾರಿಯಾಗಿ ರಾಮನನ್ನು ಆರಿಸಿದ್ದಾನೆ. ಹೋಗಿ ಪ್ರಜೆಗಳಲ್ಲಿ ಹೇಳಿದ್ದಾನೆ, ಪ್ರಜಾಪ್ರಮುಖರು ಹೇಳ್ತಾನೆ, ನಾನು ನಾಳೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೇನೆ. ಸಂತೋಷ ಆಗ್ತದೆ ಪ್ರಜೆಗಳಿಗೆಲ್ಲ. ಕವಿ ಹೇಳ್ತಾನೆ, ಮುಂಗಾರನ್ನು ಕಂಡ ನವಿಲುಗಳ ಹಾಗೆ ಕುಣಿದರು ಅಂತ ಸಂತೋಷದಿಂದ. ಹಾಗೆ ಪುನಃ ಇವ ಕೇಳ್ತಾನೆ, ಯಾಕೆ ನಾನು ಬೇಸರಾಗಿದ್ದೇನಾ, ಅವನೇ ಯಾಕೆ ಬೇಕು ಅಂತ. ಅಂದರೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗಲೂ ಅವನಿಗೆ ಸ್ವಯಂ ಒಂದು ಸಂದೇಹವೂ ಇದೆ. ಇಲ್ಲ, ರಾಮನ ಗುಣವಿಶೇಷ ಇದು ಅಂತ ಅವರು ವರ್ಣಿಸಿ ಹೇಳ್ತಾರೆ. ಸಂತೋಷ ಆಗ್ತದೆ. ಆದರೆ ಆ ಪಟ್ಟಾಭಿಷೇಕ ನಡೆಯುವುದೇ ಇಲ್ಲ. ಯಾಕಂದರೆ ಕೈಕೇಯಿ ವರ ಕೇಳಿದ್ದಾಳೆ, ಕೊಡಲಿಕ್ಕೆ ಇವನಿಗೆ ಮನಸ್ಸಿಲ್ಲ, ಕೊಡದೆ ಉಪಾಯ ಇಲ್ಲ. ತುಂಬ ಆರ್ತನಾಗಿ ಬೇಡಿಕೊಳ್ತಾನೆ, ನೀ ಬೇರೇನಾದರೂ ಕೇಳು. ಇಲ್ಲ, ಅವಳು ಹಠ ಹಿಡಿತಾಳೆ. ರಾಮ 14 ವರ್ಷ ವನವಾಸ ಮಾಡಬೇಕು, ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಅಂದರೆ ಯಾವ ಉದ್ದೇಶಕ್ಕಾಗಿ ಈ ವರ ಕೊಟ್ಟಿದ್ದಾನೋ ದಶರಥ, ಆ ಉದ್ದೇಶಕ್ಕೆ ವ್ಯತಿರೇಕವಾಗಿ ಇದು ಬಳಸಲ್ಪಟ್ಟಿತು ಅಂತ ಅದು ಸ್ವಾರಸ್ಯ ಇರುವುದು. ಯಾಕೆ ವರವನ್ನು ಕೊಟ್ಟ? ತನ್ನ ಜೀವವನ್ನು ಉಳಿಸಿದ್ದಕ್ಕೆ. ತಾನ್ಯಾರು? ಇಡೀ ಅಯೋಧ್ಯೆಯನ್ನಾಳುವ ಚಕ್ರವರ್ತಿ. ಚಕ್ರವರ್ತಿಯ ಪ್ರಾಣವನ್ನು ಉಳಿಸುವುದಕ್ಕಾಗಿ ಮಾಡಿದ ಸಹಾಯಕ್ಕೆ ಕೊಟ್ಟ ವರ. ಅಂದರೆ ಅದಕ್ಕೊಂದು ಪುರಸ್ಕಾರ. ಈ ವರ ವಿನಿಯೋಗ ಆಯಿತು ಹೇಗೆ? ಮುನಿಯ ಶಾಪ, ರಾಮನ ಮೇಲಿನ ಅಪರಿಮಿತವಾದ ಪ್ರೀತಿ, ಇದು 2 ಈ ದಶರಥನ ಮರಣಕ್ಕೆ ಕಾರಣವಾಗಬಹುದಾದ ಸಂಗತಿಗಳು. ಇವಳು ವರ ಕೇಳಿದ್ರಿಂದ ರಾಮ ಅಗಲಿ ಹೋಗಬೇಕಾಯಿತು. ಭರತ ಶತ್ರುಘ್ನರು ಕೇಕಯದಲ್ಲಿದ್ದಾರೆ, ರಾಮ ಲಕ್ಷ್ಮಣರು ಕಾಡಿಗೆ ಹೋದರು. ಮಕ್ಕಳ ಹತ್ತಿರ ಇಲ್ಲ. ಪುತ್ರ ಶೋಕದಿಂದ ಮರಣ ಬರಲೇಬೇಕು, ಮುನಿಶಾಪ.
ಹೀಗೆ ಯಾವುದು ಚಕ್ರವರ್ತಿಯಾದ ದಶರಥನನ್ನು ಉಳಿಸುವುದಕ್ಕಾಗಿ ಮಾಡಿದ ಪ್ರಯತ್ನಕ್ಕೆ ಸಿಕ್ಕಿದ ವರವೋ ಅದೇ ಅವನ ಮರಣಕ್ಕೂ ಕಾರಣ ಆಯಿತು ಅಂತ. ನಮ್ಮ ಜೀವನದ ಅನೇಕ ವಿಸಂಗತಿಗಳಲ್ಲಿ ಇಂಥದ್ದೂ ಇದೆ. ಹೀಗೆ ದಶರಥ ಅಷ್ಟು ಸುದೀರ್ಘಾವಧಿ ಬದುಕಿದವ, ಮಕ್ಕಳಿಗೆ ಹಂಬಲಿಸಿದವ, ಶಾಪವನ್ನೇ ವರವಾಗಿಸಿಕೊಂಡು 4 ಮಕ್ಕಳನ್ನು ಪಡೆದವ, ಚಾರಿತ್ರಿಕವಾದ ಒಂದು ವ್ಯಕ್ತಿತ್ವವನ್ನು ಸ್ಥಾಪಿಸಿದವ ಅವ. ಹೀಗೆ ಇದೇ ತಾನು ಕೊಟ್ಟ ವರದ ಕಾರಣಕ್ಕೆ ತಾನು ಮರಣಿಸಬೇಕಾದ ಸನ್ನಿವೇಶ ಬರ್ತದೆ. ಇನ್ನೊಮ್ಮೆ ದಶರಥ ರಾಮಾಯಣದಲ್ಲಿ ಕಾಣಿಸಿಕೊಳ್ತಾನೆ. ಎಲ್ಲಿ ಅಂದರೆ ಲಂಕೆಯಲ್ಲಿ ಸೀತೆಯನ್ನು ಹಿಂದೆ ಪಡೆದ ಮೇಲೆ ಸೀತೆ ಅಗ್ನಿ ಪ್ರವೇಶ ಮಾಡಿ ಹೊರಗೆ ಬಂದಾಗ ದಶರಥನು ದೇವತೆಗಳ ಸಾಲಿನಲ್ಲಿ ಕಾಣಿಸಿಕೊಳ್ತಾನೆ. ಕಾಣಿಸಿಕೊಂಡು ಸೀತೆಯನ್ನು ಪವಿತ್ರಳು ಅಂತ ರಾಮನಿಗೆ ಮನಗಾಣಿಸಿ ಅವಳನ್ನು ನೀನು ಸ್ವೀಕರಿಸು, ಅದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ತಾನು ಮತ್ತೆ ಪಿತೃಲೋಕವನ್ನು ದೇವಲೋಕವನ್ನು ಸೇರಿ ಹೋಗ್ತಾನೆ. ಹೀಗೆ ದಶರಥನ ಜೀವನ ಚಿತ್ರ ಎಂಬುದು ಈ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರಿಗೆಲ್ಲ ಒಂದು ಹಿನ್ನೆಲೆಯ ಒಂದು ಭವ್ಯವಾದ ಒಂದು ಪರದೆಯಾಗಿ ನಿಲ್ತದೆ. ಈ ದಶರಥ ಇನ್ನೊಂದು ವಿಷಯಕ್ಕೂ ಪ್ರಸಿದ್ಧ. ರೋಹಿಣಿ ನಕ್ಷತ್ರವನ್ನು ಶನಿ ಆಕ್ರಮಿಸಿದ ಕಾಲಕ್ಕೆ ಆ ಪರಿಧಿಯಲ್ಲಿ ಅವ ಬಂದಾಗ ದಶರಥ ಹೋಗಿ ಶನಿಯನ್ನು ಎದುರಿಸ್ತಾನೆ. ಇವನ ಈ ಪರಾಕ್ರಮಕ್ಕೆ ಶನಿ ಅಂಜಿ ಇವನಿಗೆ ಶರಣಾಗ್ತಾನೆ. ಆಗ ದಶರಥ ಶನಿಯನ್ನು ನಿರ್ದೇಶಿಸ್ತಾನೆ, ನೀನು ಯಾವತ್ತೂ ರೋಹಿಣಿ ನಕ್ಷತ್ರದ ತಂಟೆಗೆ ಬರಕೂಡದು. ಹೀಗೆ ಒಂದು ಗ್ರಹವನ್ನು ನಿಯಂತ್ರಿಸತಕ್ಕ ಯೋಗ್ಯತೆಯನ್ನು ಕಾಣಿಸಿಕೊಟ್ಟವ ದಶರಥ. ಇಂತಹ ಈ ದಶರಥನ ದಶರಥ ಅಂತ ಯಾಕೆ ಹೆಸರು ಬಂತು ಅನ್ನೋದು ಒಂದು ಪ್ರಶ್ನೆ. ಅನೇಕ ಮಂದಿ ದಶರಥನ ಪೂರ್ವ ಹೆಸರೇನು, ಅವನು ಯಾಕೆ ದಶರಥ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ದಶರಥನಿಗೆ ನೇಮಿ ಅಂತ ಒಂದು ಹೆಸರಿದೆ ಅಂತ ವ್ಯವಹಾರ. ದಶರಥ ಅಂತ ಯಾಕೆ ಬಂತು ಅಂದರೆ ಅವನು ದೇವಲೋಕಕ್ಕೆ ಯುದ್ಧಕ್ಕೆ ಹೋಗಿದ್ನಲ್ಲ ತಿಮಿಧ್ವಜ ಎನ್ನುವ ರಾಕ್ಷಸನ ಜೊತೆಯಲ್ಲಿ. ಆ ರಾಕ್ಷಸ ಮಾಯಾವಿ, ಅವ 10 ರೂಪವನ್ನು ತಾಳಿ 10 ದಿಕ್ಕಿನಿಂದ ಈ ದಶರಥನನ್ನು ಆಕ್ರಮಿಸ್ತಾನೆ. ದಶರಥ ಆ 10 ಮುಖಗಳ ರಾಕ್ಷಸನನ್ನು ಅಥವಾ 10 ರೂಪದಿಂದ ಬಂದ ರಾಕ್ಷಸನನ್ನು 10 ದಿಕ್ಕುಗಳಿಂದ ಎದುರಿಸುವುದಕ್ಕಾಗಿ ತನ್ನ ರಥವನ್ನು 10 ದಿಕ್ಕುಗಳಲ್ಲಿ ತಿರುಗಿಸಿ ಹೋರಾಟ ಮಾಡ್ತಾನೆ. ಹಾಗಾಗಿ ಅವನನ್ನು ದಶರಥ ಅಂತ ಕರೆದರು ಅಂತ ಒಂದು ಕಥೆ. ಹಾಗೆ ತಿರುಗುವಾಗ ಈ ರಥದ ಚಕ್ರದ ಕೀಲು ತಪ್ಪಿತು, ಏನು ಕೈಕೇಯಿ ಅದಕ್ಕೆ ಬೆರಳು ಕೊಟ್ಟಲು ಅನ್ನೋದು ಇನ್ನೊಂದು ಕಥೆ. ಹೀಗೆ ತಾನು ದಶರಥನಾಗಿ ವೀರ ಚಕ್ರವರ್ತಿಯಾಗಿ 60,000 ವರ್ಷ ಆಳಿದವನಾಗಿ ಒಂದು ಲೋಕೋದ್ಧಾರಕರಾದ 4 ಮಕ್ಕಳನ್ನು ಪಡೆದ ಕೃತಾರ್ಥತೆಯೊಂದಿಗೆ ಈ ಪಾತ್ರ ಕಾವ್ಯದಲ್ಲಿ ನಿರ್ಗಮಿಸ್ತದೆ. ಇಂತಹ ಒಂದು ದಶರಥನ ಈ ವ್ಯಕ್ತಿತ್ವ ರಾಮಾಯಣದಲ್ಲಿ ಒಂದು ಹಿನ್ನೆಲೆಯಾಗಿ ಮಾತ್ರ ಅಲ್ಲ, ಒಂದು ಮುನ್ನೆಲೆಯಾಗಿ, ಒಂದು ಸುದೀರ್ಘಾವಧಿಯ ಒಂದು ಸಾರ್ಥಕ ಜೀವನಕ್ಕೆ ಒಂದು ಸಂಕೇತವಾಗಿ ನಮ್ಮ ಕಣ್ಣೆದುರು ಸದಾ ನಿಂತಿರ್ತದೆ.